ಸರ್ ನಾನು ಹೇಳಿ ಸರ್ ಮಾಡ್ಲಿ ಸರ್ ಹೇಳಿ ಸರ್ ನನಗೆ ಅಂತ ಕೆಲಸ ಬೇಡ ಸರ್ ಹೇಳಿ ಸರ್ ಸೀಟ್ ಬೆಲ್ಟ್ ಹಾಕೊಳ್ಳಿ. ಈಗ ಕೆಲಸ ಏನಂದ್ರೆ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಕಂಬಿ ಕೆಲಸ? ಸರ್ ನಾನು ಒಂದು 10-15 ವರ್ಷ ಆಯ್ತು. 12 ವರ್ಷ ಆಯ್ತು ಸರ್. 12 ವರ್ಷ. ಈಗ ಮೊನ್ನೆ ಏನಾಗಿದೆ ಅಂದರೆ ಒಂದು 7 ಆಫ್ಟರ್ 40-60 ಸೈಟು 7 ಆಫ್ಟರ್ ಕಟ್ತಾ ಇದ್ದೀವಿ ಬಿಲ್ಡಿಂಗ್. ಮೊನ್ನೆ ಲಾಸ್ಟ್ ಫ್ಲೋರ್ಗೆ ಒಂದು ಅದೆಷ್ಟೋ ಟನ್ ಕಂಬಿನೂ ಆರ್ಡರ್ ಮಾಡಿದ್ವಿ. ಏನು ಹೋಗ್ಬಿಟ್ಟವನೆ ಪೇಮೆಂಟ್ ಎಲ್ಲ ತಗೊಂಡ್ಬಿಟ್ಟವನೆ ಕಂಬಿ ಅವನು. ಇನ್ನೇನು ಲೋಡ್ ಬರ್ಬೇಕಷ್ಟೇ, ಇನ್ನೇನು ಸೈಟ್ ಹತ್ರ ಅಷ್ಟೊತ್ತಿಗೆ ಲಾರಿ ಡ್ರೈವರ್ ಏನು ಹೋಗ್ಬಿಟ್ಟವನೆ ಹಾಕೊಂಡು ಬೇರೆ ಕಡೆ ಹೊರಟ್ಬಿಟ್ಟವನೆ. ಗಾಡಿ ಸಮೇತ ಕಂಬಿ. ಈಗ ಅದು ಕಾಂಟ್ರಾಕ್ಟರ್ ಎಲ್ಲ ನಾವೇ ತಗೊಂಡಿರೋದು ಬಿಲ್ಡಿಂಗ್ ಕಟ್ಟಕ್ಕೆ. ಆ ಓನರ್ ಏನು ಮಾಡ್ತಾವನೆ, ನನ್ನ ಮಗ ನೀವು ದುಡ್ಡೆಲ್ಲ ನೀವೇ ಎತ್ಕೊಂಡ್ಬಿಟ್ಟು ಎಲ್ಲ ಹಾಳು ಮಾಡ್ತಾ ಇದ್ದೀರಾ, ನಮಗೆ ಮೋಸ ಮಾಡ್ತಾ ಇದ್ದೀರಾ, ಡ್ರೈವರ್ ಎತ್ಕೊಂಡಾಗ ಅವನು ಎತ್ಕೊಂಡಾಗ ಇವನು ಎತ್ಕೊಂಡಾಗ ಅವನಂತ ಎಲ್ಲ ನೀವೇ ಮಾಡಿರ್ತೀರ ನನ್ನ ಮಕ್ಳ ಕೆಲಸ, ನೀವು ಮರ್ಯಾದೆಗೆ ಅದು ಏನು ಕೊಡ್ಬೇಕಾಗುತ್ತೋ ಕೊಟ್ಟರೆ ಸರಿ ಹಂಗೆ ಹಿಂಗೆ ಅಂತ ಅಂತವನೆ. ಅದಕ್ಕೆ ಇಲ್ಲ ಸರ್ ನಾವು ನಿಜವಾಗ್ಲೂ ಮಾಡಿಲ್ಲ, ಡ್ರೈವರ್ ಹಾಕೊಂಡು ಹೋಗ್ಬಿಟ್ರೆ ಅಂತೆಲ್ಲ ಹೇಳಿದೀವಿ ಅವ್ರಿಗೆ. ಅವ್ರು ಇಲ್ಲ ನೀವೇ ಮಾಡಿರ್ತೀರ ಪಕ್ಕ, ಇಲ್ಲಾಂದ್ರೆ ಡ್ರೈವರ್ನ ಕರ್ಕೊಂಬನ್ನಿ ಆಯಿತು, ಅವನ ನಾನು ಮಾತಾಡ್ಬಿಟ್ಟು ಅವನ ಹತ್ರನೇ ವಸೂಲಿ ಮಾಡ್ತೀನಿ, ನನಗೆ ಹೆಂಗೆ ವಸೂಲಿ ಮಾಡ್ಬೇಕು ಗೊತ್ತು ಅಂತ ಅಂದ್ಬಿಟ್ಟು ಕೂತ್ಬಿಟ್ಟವನ ಓನರ್. ಅದಕ್ಕೆ ನಾವು ಏನು ಮಾಡೋದಪ್ಪ, ಡ್ರೈವರ್ ಎಲ್ಲಿ ಹುಡ್ಕೊಂಬರೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ಯಾರೊಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ಇವರೇ ಡ್ರೈವರು, ಇವ್ರ ಹತ್ರ ಮಾತಾಡ್ಕೊಂಡು ನೀವೇನು ಬೇಕು ಅಂತ ಬಿಟ್ಬಿಟ್ಟು ಬೇರೆಯವ್ರನ್ನ ನಾವು ಸೈಡ್ ಆಗ್ಬಿಡೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಈಗ ನೀವು ಡ್ರೈವರ್ ಥರ ಬರ್ಬೇಕಷ್ಟೇ ಅಲ್ಲಿಗೆ, ಏನಿಲ್ಲ ನಿಮ್ಮ ಕೆಲಸ. ಇವಾಗ ಬನ್ನಿ, ಏನಪ್ಪ ಕಂಬಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡಿದೆ ಏನು ಅದು ಇದು ಅಂತ ಏನಾದ್ರು ಕೇಳಿದ್ರೆ ಇಲ್ಲ ಹೇಳೋದು ಕೇಳಿ. ಏನಿಲ್ಲ ನೀವು ಹೇಳಿ, ಏನು ಗೊತ್ತಾ ಸರ್, ಇಲ್ಲ ಐಟಮು ಎಲ್ಲ ಅವ್ರ ಪಾಪ ಕಟ್ಟಿದ್ದಲ್ಲ ನಿಜಾನೇ, ನಾನೇ ಎಂತ್ಕೊಂಡು ಈ ಥರ ಹೋಗ್ಬಿಟ್ಟಿದ್ದೆ, ಅಲ್ಲಿ ಯಾರೋ ಬೇರೆಯವರೆಲ್ಲ ನನ್ಗೆ ಹೊಡೆದ್ಬಿಟ್ಟು ಲಾರಿ ಸಮೇತ ಎಲ್ಲ ಕಿತ್ಕೊಂಡ್ಬಿಟ್ಟವ್ರು ಸರ್ ಅಂತ ಕ್ಷಮಾಪಣೆ ಕೇಳ್ಬಿಡಿ. ಇಲ್ಲ ಏನಾಗಲ್ಲ ಬನ್ನಿ ಬ್ರದರ್, ಹಂಗೆಲ್ಲ ಮಾಡಬೇಡಿ ಬನ್ನಿ, ನಿಮ್ಗೆ ಏನಾಗಲ್ಲ ಬನ್ನಿ. ಅವರು ದೊಡ್ಡ ಗೂಡ್ ಪಾಟಿ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಏನಿಲ್ಲ ಸರ್, ಗಾಡಿ ನಾನೇ ತಗೊಂಡೋಗಿದ್ದೆ, ತಪ್ಪಾಯ್ತು ಸರ್ ಬಿಟ್ಬಿಡಿ ಸರ್ ಅಂತ ಹೇಳ್ಬಿಡಿ ಅಷ್ಟೇ. ನನ್ನ ಮಗನೇ ಎಲ್ಲ ಯಾವಾಗ ಕಟ್ಕೊಡ್ತೀನಿ ಹಂಗೆ ಹಿಂಗೆ ಅಂದ್ರೆ ಕಟ್ಕೊಡ್ತೀನಿ ಸರ್, ನಾನು ಸಾಯಷ್ಟಕ್ಕೆ ನಿಮ್ಗೆ ಅಮೌಂಟ್ ಕಟ್ಕೊಡ್ತೀನಿ ಸರ್ ನಾನು ಅಂತ ಹೇಳಿ. ಇಲ್ಲ ಸ್ವಲ್ಪ ಹೊಡಿತಾರೆ, ಅವರು ಕೋಪದಲ್ಲಿ ಇರ್ತಾರಲ್ಲ, ಫೈಡ್ ಅಂತ ಕೊಡ್ತಾರೆ. ಸ್ವಲ್ಪ ಒದೆ ತಿನ್ನು, ಏನೋ ಒಂದ್ ಸ್ವಲ್ಪ ನಮ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೋ, ಆಮೇಲೆ ಬೇಕಾರೆ ನಿನ್ಗೆ ಅದೇನಿದೆಯೋ ಬೇಕಾರೆ ನಿನ್ಗೆ ಏನಾರು ಹೆಲ್ಪ್ ಮಾಡಿಸ್ತೀನಿ ನಾನು, ಬಾ ತಲೆ ಕಟ್ಸ್ಕೊಬೇಡ ಬಾ. ಬೇಡ ಬಿಡಿ ಸರ್, ಏನಾಗಲ್ಲ ಬಾಪ, ಹಂಗೆಲ್ಲ ಮಾಡ್ಬೇಡ ಸುಮ್ಮನೆ ನೋಡ, ಹಂಗೆಲ್ಲ ಮಾಡ್ಬಾರ್ದು. ನಾನು ಅವ್ರಿಗೆ ಹೇಳ್ತಿ ಬೇರೆಯವ್ರು ಬೇಡ, ನೀನ್ ಬಾಯಿಗೆ ಬಂದಿದ್ಯಲ್ಲ ಇಲ್ಲ ಇಳಿಯಕ್ಕೆಲ್ಲ ಹೋಗ್ಬೇಡ ನೀನು, ನಾನು ನಿಲ್ಸಕ್ಕೆಲ್ಲ ನಾನು ತೆಗಿತಾ ಇರೋದು, ಸ್ಲೋ ಮಾಡ್ತಿರೋದು ಆಗ್ಬಿಟ್ಟಿದೆ. ಇಲ್ಲ ಬಿಡಿ ಸರ್, ಏನೋ ಬಂದ್ಬಿಟ್ಟು ನಾವು ಏನ್ ಅಪ್ಪ ಈಗ ಕಳ್ತನ ಮಾಡೋ ಯಾರು ಹೇಳ್ತಾನೆ ನಾನೇ ಮಾಡಿದೀನಿ ಅಂತ, ಅವ್ರು ಎಲ್ಲ ಕೊಟ್ಟು ಒಪ್ಪಿಸ್ತಾರ ನಿನ್ನ, ನೀನ್ ತಲೆ ಕೆಡಿಸ್ಕೋಬೇಡ. ನಮ್ಮ ಅಮ್ಮರ ಸರ್ ನನಗೆ ಹುಷಾರಿಲ್ಲ ಸರ್, ಕಾಲ್ ಬೇಕಾದ್ರೆ ಮುಟ್ಬಿಟ್ಟು ನಿನ್ ಕಾಲ್ ಮುಗಿಲ್ಲ ನಾನು ಕೆಲಸ ಬೇಡ ಸರ್. ಏನಾಗಲ್ಲ ಬಾ ತಲೆ ಕೆಡಿಸ್ಕೋಬೇಡ ಸರ್, ನಾನು ಆ ಕೆಲಸ ಎಲ್ಲ ಮಾಡಲ್ಲ ಸರ್. ದೇವ್ರ ನಾನಂದ್ರೆ ನಾನು ಮಾಡಲ್ಲ ಸರ್, ನಾನು ಇಲ್ಲ ಸರ್, ದೊಡ್ಡ ಮಾಫಿಯಾ ಇದೆ ಅವ್ರದ್ದು, ಮಾಡಿದ್ರು ಅವ್ರು ಬಿಡಲ್ಲ. ಬಾ ನೀನು ಸರ್, ನಾನು ಏನ್ ಸರ್ ಮಾಡಲ್ಲ ಸರ್ ಅಂತ ಕೆಲಸ, ಡ್ರೈವರ್ ಅಂತ ಹೇಳಿ ಅಷ್ಟೇ. ನೀನು ಎತ್ಕೊಂಡಾಗಿದ್ ನೀನೇ ಅಂತ ಹೇಳ್ಬಿಡ ಅಷ್ಟೇ ಅವ್ರಿಗೆ, ಏನ್ ತಲೆ ಕೆಡಿಸ್ಕೋಬೇಡ ಬಾ. ಸಿಕ್ಕಾಬೇಡ ದೊಡ್ಡ ಮಾಫಿಯಾ ಅವರು, ಯಾಕಂದ್ರೆ ಅವರು ಎರ್ರ ಬಿರಿ ಹೊಡಿತಾರ, ಅವರು ಒಪ್ಸೋ ಗೊತ್ತಲ್ಲ ನಿಮ್ ಪೊಲೀಸ್ ಅವರು, ನಿಜ ಕಕ್ಸೋವರೆಗೂ ಚರ್ಮ ಸುಡಿತಾರೆ, ಉಗುರು ಕಿತ್ತಾರೆ, ಕಕ್ಕಸ್ ನೀರ ಮಕ್ಕ ಹೊಡಿತಾರೆ, ಎಲ್ಲ ಮಾಡ್ತಾರ ಅವರು. ಆ ಟಾರ್ಚರ್ ಎಲ್ಲ ನೀನು ಒಪ್ಕೊಂಡ್ಬಿಡ್ತೇನೆ ನಾನೇ ಮಾಡಿದ್ದಂತ. ಸರ್ ನಾನು ಹೇಳಿ ಸರ್ ಮಾಡ್ಲಿ ಸರ್, ಹೇಳಿ ಸರ್, ನಾನು ಆ ಥರ ಕೆಲಸ ಮಾಡೋಣಲ್ಲ ಸರ್. ನನಗೆ 2 ಮಕ್ಕಳು ಸರ್, ಒಬ್ಬನು ಬಂದ್ಬಿಟ್ಟು 3 ವರ್ಷ, ಇನ್ನೊಬ್ಬನು ಬಂದ್ಬಿಟ್ಟು 1.5 ವರ್ಷ ಸರ್.
ನಾನಂತ ಕೆಲಸ ಏನು ಸರ್ ಮಾಡಿ ಹೇಳಿ ಸರ್? ಕೆಲ್ಸಕ್ಕೆ ಹೋದ್ರೆ ನಾನು ತಿನ್ನಕ್ ಸರ್ ಊಟ ಮನೇಲಿ. ನೀನೇನ್ ತಲೆ ಕೆಡಿಸ್ಕೊಂಡ, ಮನೆಗೆಲ್ಲ ನಾನು ಸಪ್ಲೈ ಮಾಡ್ತೀನಿ. ಬೇಡ ಬಿಡಿ ಸರ್, ನಾನು ಬರೋಣ ಬಿಡಿ ಸರ್. ಇಲ್ಲ ಇಟ್ಕೊಂಡು ಹೋಗ್ಬಿಡ್ತೀನಿ ಸರ್. ಮನೆಗೆಲ್ಲ ಸಪ್ಲೈ ಮಾಡ್ತೀನಿ ಬಾ ನಾನು. ಎಲ್ಲ ರೇಷನ್ ಗೀಷನ್ ಎಲ್ಲ ಬೇಡ ಬೇಡ ಬಿಡಿ ಸರ್, ನನಗೆ ಆ ಕೆಲ್ಸನೇ ಬೇಡ ಸರ್. ಸುಮ್ನೆ ರಂಜಿತನ ಕೆಲ್ಸ ಆಯ್ತು ಸಜ್ಜ ಕಟ್ಬೇಕಂತ ಕಟ್ಬಿಟ್ಟು ಏನ್ ಸರ್ ಈ ಕೆಲ್ಸ ಸರ್? ತಲೆ ಕೆಡಿಸ್ಕೊಂಬಿಡಪ್ಪ. ಹಿಂಗೆ ಇಲ್ಲ ಅಲ್ಲೇ ನಿಜ ಹೇಳಿದ್ರೆ ಬರ್ತಾ ಇದ್ದ ನೀನು, ಅದಕ್ಕೆ ಸುಳ್ಳು ಹೇಳಿರೋದಷ್ಟೇ. ಅವ್ರಿಗೂ ಇದು ಹೇಳಿಲ್ಲ ನನ್ನ ವಿಷಯ. ಇಲ್ಲಿ ನಿನ್ಗೆ ಹೇಳ್ತಾರ ಡೈರೆಕ್ಟ್ ಆಗಿ, ಅವ್ರಿಗೂ ಹೇಳಿದ್ರು ಕಲಿಸ್ತಾ ಇರ್ಲಿಲ್ಲ ಅವರು. ನಾನು ಒಪ್ಕೊಳಲ್ಲ ಬಿಡಿ ಸರ್. ಅಲ್ಲೂ ನೀನು ಒಪ್ಕೊಳ್ಳಲ್ಲ ಬಿಡು. ಎಲ್ಲ ಯಾರ ತನ ಒಪ್ಕೊಂತಾರ? ಏನೋ ಕಳ್ಳ ನಾನೇ ಕಳ್ಳ ಅಂತ ಒಪ್ಕೊಂತಾನ? ಯಾವತ್ತೂ ಒಪ್ಕೊಳ್ಳಲ್ಲ. ಪೊಲೀಸರು ಕೊಡೋ ಟ್ರೀಟ್ಮೆಂಟ್ ಕೊಟ್ರೇನೆ ಒಪ್ಕೊಳ್ಳೋದು. ಸರ್ ನಾನು ಏನು ಸರ್ ಓದೇ ತಿನ್ಬೇಕು ಸರ್? ನಾನೇನು ಸರ್ ಒಪ್ಕೊಳ್ಳಿ? ನೀನು ಒಪ್ಕೊಳ್ಳಲ್ಲ ಅಂತ ಇದೆಯಲ್ಲ, ಅದಕ್ಕೆ ಒಪ್ಪಿಸ್ತಾರ ಅವ್ರು, ಹೊಡೆದು ಒಪ್ಪಿಸ್ತಾರ ಅಷ್ಟೇ. ಏನಪ್ಪ ಏನಾದ್ರು ಹೆಲ್ಪ್ ಮಾಡಿ ಏನೋ ಒಂದು ಇದಾಗುತ್ತ ಅಂತ ಹೇಳಿದ್ರೆ ನೀನು ಹಿಂಗ ಆಡ್ತಾ ಇದೀಯಾ? ಗೊತ್ತು ತಾನೆ ನಿನ್ಗೆ, ಎಲ್ಲ ದೊಡ್ಡ ದೊಡ್ಡ ಮಾಫಿಯಾ ಇಟ್ಟಿರೋರು ಅವರೆಲ್ಲ ಬಿಡ್ತಾರ ಹೇಳು? ಏನೇನೋ ಕಥೆಗಳ ವ್ಯವಹಾರಗಳು ಆಗ್ಬಿಡ್ತಾವ ಅವು. ಏನೋ ಆಗೋಗ್ಬಿಟ್ಟಿದೆ, ಸರಿ ಸರ್ ಅನ್ಬಿಟ್ಟು ಏನೋ ಒಂದು ಮಾತಾಡ್ಬಿಟ್ಟು ಇದ್ ಮಾಡೋ ಬಿಡು. ಫೋನ್ ಎಲ್ಲ ಮಾಡಕ್ ಹೋಗ್ಬೇಡ ಅವ್ರಿಗೆ ಇವಾಗ. ಇರೋ ಹಂಗೆಲ್ಲ ಫೋನ್ ಎಲ್ಲ ಮಾಡಕ್ ಹೋಗ್ಬೇಡ ಅವ್ರಿಗೆ. ಅಲ್ಲಿ ನೋಡಿ ಹೇಳ್ತಾ ಇದ್ರೆ ಫೋನ್ ಎಲ್ಲ ಮಾಡ್ಬೇಡಿ. ಬೇಡ ಬಿಡಿ ಮಾಡಬೇಡ, ಸುಮ್ಮನೆ ಇರು. ಹಂಗೆಲ್ಲ ಮಾಡ್ಬಾರ್ದು. ಇಲ್ಲ ಬಿಡಿ ಸರ್. ಗಿರೆ యాడు నవా చూడగిర ఆయన రంజిత్ అన్న సీన్ అన్న పని ఉందనేసి పంపించినారు. జాగాలోకి వచ్చింటే వాళ్ళు ఎవరో కంపెనీలు ఎత్తుకొని పోయినారంటే ఇప్పుడు నేను వాడికి పేసి నేను దొంగ అనేసి ఒప్పుకున్నానంట. ఆయన కార్లో పిలుచుకుపోతున్నాడు సారు. చెప్తాను స్టేషన్ దగ్గర తొలకపోతున్నాడు, నాగర్పేట స్టేషన్ దగ్గర తొలకపోతున్నాడు. ఎవరు అప్పుడెప్పుడు అయిందంట. నాకు పని ఉంది రానేసి సజ్జలు కట్టాలనేసి పిలిపించేసి ఇప్పుడు పేసి నేను దొంగ కట్ట ఒప్పుకున్నానంట. పోలీసులు కొడతారంట. ఈసారి చెప్తానని ఇంటనే లేదు. రంజిత్ అన్న మేకసీన్ అన్న చొప్పిన పని ఉంది పని పోనేసి ఇంకో రంజిత్ అనేసి ఇప్పుడు నేను ఆ స్టేషన్ తప్పేసి నేనే దొంగతనం చేసినది అని ఒప్పుకున్నానంట. నేను ఆ పని ఏంటి చేస్తాను చెప్పు. వాడు కూడా ఎత్తుకొని పోయినదంట. దానికనేసి ఇప్పుడు నన్ను తొలగవుతాడు. పని ఉందిరా పని ఇప్పిస్తాననేసి. ನೋಡಿ ಸರ್, ನಮ್ಮನ್ನ ಬಾಯಿ ಬಂದಂಗೆ ಬೈತಾನೆ. ನಿಮ್ಮ ಮಕ್ಳವ್ರಲ್ವ ಏನಕ್ಕೂ ಅರಿಸಿ ಈ ಥರ ಮಾಡ್ತೀಯ ಅಂತ ಸರ್. ನಮಗೂ ಮಕ್ಳಿದಾರೆ, ನಮ್ಮನ್ನ ತಗ್ಲಾಕೊಂಡ್ಬಿಟ್ರೆ ನಾವೇನ್ ಮಾಡೋಣಪ್ಪ ಸರ್? ನಾನು ಏನು ಸರ್ ಒಪ್ಕೋಬೇಕು ಸರ್? ನಾನು ಮಾಡಿದಿನ ಸರ್ ಅಂತ ಕೆಲಸ. ಬಾ ನಿನ್ಗೆ. ಬೇಡ ಸರ್. ನೋಡಿಲ್ಲ, ನಿನ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡಿಸ್ತೀನಿ. ಬೇಡ ಸರ್. ನಿನ್ಗೆ ಎಷ್ಟು ಬೇಕೋ ಅಷ್ಟು ಹೆಲ್ಪ್ ಮಾಡಿಸ್ತೀನಿ. ಪ್ರತಿಯೊಂದು ಕೊಡ್ತೀನಿ, ಸರಿನಾ? ಬೇಡ 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 ಹಂಗೆಲ್ಲ ಮಾಡಬಾರ್ದು. ನೋಡಿಲ್ಲ, ಎಲ್ಲಿ ನೋಡಿಲ್ಲ? ಬೇಡ ಸರ್. ನೋಡಿಲ್ಲ, ನೀನ್ ನನ್ನ ತಮ್ಮನ ತರ ಇದ್ಯಾ? ಲೈಫ್ ಲಾಂಗ್ ನಿನ್ಗೆ ಏನ್ ಬೇಕಾ ನೋಡ್ಕೊಂತೀನಿ. ನಿನ್ ಲೈಫ್ ಲಾಂಗ್ ಏನ್ ಬೇಕಾ ನಾನು ನೋಡ್ಕೊಂತೀನಿ. ಬೇಡ ಸರ್, ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಬಾ ಸರ್, ಬೇಕಾದ್ರೆ ಇಂಟರ್ವ್ಯೂ ಕಳ್ಸ್ತೀನಿ ಸರ್. ನಿಜವ್ರು ನಮ್ ತಾಯಿ ಸತ್ತೋಳು ಸರ್, ನಾನು ಒಪ್ಕೊನಲ್ಲ ಸರ್. ಸರ್ ಬೇಕಾದ್ರೆ ನಾನು ಇಲ್ಲಿಂದ ಬೇಕಾದ್ರೆ ಸತ್ ಬಿಡ್ತೇನೆ ಸರ್. ನಾನು ಅಂತ ಕೆಲಸ ಬೇಡ ಸರ್. ನಾನು ಒಂದೆರಡು ವರ್ಷ ಜೈಲ್ ಬೇಡ ಬೇಡ ಸರ್. ನನಗೆ ಅಂತ ಕೆಲಸ ಬೇಡ ಸರ್. ನನಗೆ ಅಂತ ಕೆಲಸ ಬೇಡ ಸರ್. ಆಮೇಲೆ ಏನ್ ಜಾಸ್ತಿ ಆಗಲ್ಲ ನಿಮ್ಗೆ. ಬೇಡ ಸರ್, ನಾನು ಒಪ್ಕೊನಲ್ಲ ಸರ್. ಒಂದ್ ಕೆಲಸ ಬೇಡ, ಇಲ್ಲ ಒಂದೆರಡು ತಿಂಗಳು ಕಮ್ಮಿ ಮಾಡಿ. ಇಲ್ಲ ಬೇಡ ಬೇಡ ಸರ್. 16 ತಿಂಗಳು ಇರುವ. ಇಲ್ಲ ಸರ್, ನಾನು ಅಂತ ಕೆಲಸ ಮಾಡಲ್ಲ ಸರ್. ನನ್ನನ್ನು ಬಿಟ್ಬಿಡಿ ಸರ್. ನನಗೆ ಇಬ್ರು ಮಕ್ಕಳು ಸರ್. ನಮ್ಮ ಅಪ್ಪ ಮೊನ್ನೆ ತನ ತೀರೋಗಾರ ಸರ್. ನನ್ಗೆ ತುಂಬಾ ಕಷ್ಟ ಇದೆ ಸರ್. ಏನ್ ಕಷ್ಟ? ಎಷ್ಟು ಕಷ್ಟ? ಏನ್ ಪ್ರಾಬ್ಲಮ್? ನನ್ಗೆ ಏನ್ ಬೇಡ ಸರ್. ನಮ್ಮ ಕಷ್ಟ ಇದೆ? ಸಾಲ ಇದೆಯಾ? ನನ್ನ ಮಕ್ಕಳು ಏನಿಲ್ಲ ಸರ್. ನಾನು ಅಂತ ಕೆಲಸಕ್ಕೆ ನಾನು ಹೋಗಲ್ಲ ಸರ್. ಮನೇಲಿ ಏನಾದ್ರು ಬಾಡಿಗೆ ಏನಿಲ್ಲ ಸರ್. ಕೊಡ್ಬೇಕಾ? ಏನಿಲ್ಲ ಸರ್. ನಾನು ಜೈಲ್ಗೆಲ್ಲ ಹೋಗಲ್ಲ ಸರ್. ನನ್ಗೆ ಮಕ್ಕಳು ಇಷ್ಟು ಜನ ಅವ್ರು ಸರ್. ನಮ್ ತಾಯಿ ಅವ್ರಿಗೆಲ್ಲ ನಾನು ಓದಿಸ್ತೀನಪ್ಪ. ಬೇಡ ಸರ್, ಓದಿಸ್ತೀನಿ ಅವ್ರನ್ನ. ಬೇಡ ಸರ್, ನಾನು ಜೈಲ್ಗೆಲ್ಲ ಹೋಗಲ್ಲ ಸರ್. గిరి సార్ చూడు, నాకు పిల్లలు ఉన్నారన్నా కానీ ఒప్పుకుంటున్నా. మాట్లాడు సార్తోనా సార్? ನನಗೆ ಅಂತ ಕೆಲಸ ಮಾಡಲ್ಲ ಸರ್. ನಾನು ಒಪ್ಕೊಳ್ಳಲ್ಲ ಸರ್. ಏನು ಸರ್ ಒಪ್ಕೋಬೇಕು ಸರ್? ನಮ್ಮ ಅಮ್ಮರಾನೆ ಸರ್. ನಿಂಗೆ ಕಾಲು ಮುಗಿತೀನಿ ಸರ್. ಬಿಟ್ಬಿಡಿ ಸರ್. ನನಗೆ ಚಿಕ್ಕ ಮಕ್ಳು ಅವ್ರೆ ಸರ್. ಬೇಕಾದ್ರೆ ನಮ್ಮ ಅಣ್ಣನ ಕೇಳಿ ಸರ್. ಸ್ವಂತ ನಮ್ಮ ಅಣ್ಣ ಬಿಟ್ಟು ನನಗೆ ಯಾರಿಲ್ಲ ಸರ್. ಅಮ್ಮ ಅಪ್ಪನೂ ಇಲ್ಲ, ತಂದೆನೂ ಎಲ್ಲ ತೀರೋದ್ರು ಸರ್. ನಾನು ಆ ಥರ ಕೆಲಸ ಇವತ್ತಿನ ನಿನ್ಗೆ ಬೇಡ ಸರ್. ನಾನು ಮಾಡಲ್ಲ ಸರ್. ದೇವ್ರನ್ನೇ ಮಾಡಲ್ಲ ಸರ್. ಬೇಡ 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 ಸರ್. ನಾನು ಅಂತ ಕೆಲಸ ಮಾಡಲ್ಲ ಸರ್. ಬೇಡ ಸರ್. ಬೇಕಾದ್ರೆ ಬೇರೆ ಯಾರೋ ನೋಡ್ಕೊಳ್ಳಿ ಸರ್. ನಾನು ಅಂತ ಕೆಲಸ ಮಾಡಲ್ಲ ಸರ್. ಚಿಕ್ಕ ಮಗ್ಳು ಸರ್. ಬೇಕಾದ್ರೆ ನಾನೇ ಇನ್ನೊಂದು ನೋಡ್ತೀನಿ. ರಂಜಿತ್ ಅನ್ನ ಮಾತಾಡ್ಬಿಟ್ಟಿದಾರ. ಹೌದಾ? ಮಾತಾಡ್ತೀನಿ ಸರ್. 100%. ಈಗ ಬಂದ್ರೆ ಏನಾಗುತ್ತೆ? ಇಲ್ಲ ಸರ್, ಬೇಡ ಸರ್. ನನ್ನ ಚಿಕ್ಕ ಮಕ್ಳವ್ರ ಸರ್. ನಮ್ಮ ಅಮ್ಮರನೆಗೂ ಆಗಲ್ಲ ಸರ್. ದೇವ್ರನೆಗೂ ಆಗಲ್ಲ ಸರ್. ಇಲ್ಲ ಬಿಟ್ಬಿಡಿ ಸರ್. ಇಲ್ಲ ಸರ್, ಆಗಲ್ಲ ಸರ್. ನಮ್ಮ ಅಣ್ಣ ಏನ್ ಸರ್ ಒಪ್ಕೊಂತ ಸರ್. ನನ್ ಜೈಲಲ್ಲಿ ತುಂಬಾ
ಕಷ್ಟ ಸರ್ ಅದು. ನಾನು ಯಾವತ್ತೂ ಟೆಸ್ಟ್ ಒಳಗಡೆ ಹೋಗಿಲ್ಲ ಸರ್. ಮತ್ತೆ ಇವತ್ತು ಹೋಗಿ ಚೆನ್ನಾಗಿರುತ್ತೆ. ಬೇಡ ಸರ್ ನನಗೆ ಹೋಗಲ್ಲ ಸರ್. ಏನು ಸರ್ ಹೋಗ್ಬೇಕು ಸರ್? ಹೋಗಿಲ್ಲ ಅಂತ ಇದೆಯಾ? ಬೇಡ ಸರ್. ನಮ್ಮ ಅಮ್ಮರ ಹಣೆಗೆ ಆಗಲ್ಲ ಸರ್, ದೇವ್ರ ಹಣೆಗೆ ಬೇಡ ಸರ್. ಅಂತ ಕೆಲ್ಸನ ಬೇಡ ಸರ್. ನಾನು ಇಲ್ಲ ಬಿಟ್ಬಿಟ್ರೆ ಹಿಂಗೆ ಹೋಗ್ತೀನಿ ಸರ್, ಮನೆಗೆ ಹೋಗ್ತೀನಿ ಸರ್, ನಡ್ಕೊಂಡ್ ಬೇಕಾದ್ರೆ ಹೋಗ್ತೀನಿ ಸರ್. ಹೌದಾ? ಬೇಡ ಸರ್. ಸರಿ ಕೈ ಕೊಡಿ. ಬರಲ್ವಾ? ನಿಜ ಬರಲ್ವಾ? ಬರಲ್ಲ ಸರ್. ನೋಡು ಒಳ್ಳೆ ಆಫರ್ ಇದೆ. ಬೇಡ ಬೇಡ ಸರ್, ಈ ತರ ಆಫರ್ ಬೇಡ. ಒಂದ್ 10 ಲಕ್ಷ ಬೇಡ ಇಸ್ಕೊಡ್ತೀನಿ. ಬೇಡ 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 ಸರ್. ಬೇಡವಾ? ಬೇಡ ಸರ್. ಹೋಗ್ಬಿಡ ನಮ್ಮ ವಾಪಸ್ಸು. ಸರ್ ಹಾ, ಡೋರ್ ಓಪನ್ ಮಾಡಿ ಸರ್, ಹೋಗ್ತೀನಿ ನಾನೇ. ಹೆಂಡತಿ ಮಕ್ಳು ಅಂದ್ರೆ ಅಷ್ಟು ಪ್ರೀತಿನ ನಿಮ್ಗೆ? ಅವ್ರನ್ನ ಬಿಟ್ಟಿರಕ್ ಆಗಲ್ಲ. ಆಗಲ್ಲ ಸರ್, ನಿಜವಲ್ಲ ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಮ್ಗೆ? 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತಾ? ಒಳ್ಳೇದಾಗ್ಲಿ. ಮಕ್ಳಿಗೋಸ್ಕರ ಬಿಟ್ಬಿಡಿ ಸರ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ದೇವ್ರು ನಿಮ್ಗೆ ಚೆನ್ನಾಗಿಡ್ಲಿ. ನಿಮ್ಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ನಾವ್ ಇಷ್ಟೊತ್ತು ಮಾಡಿದ್ರೆ ತಮಾಷೆ. ಇಲ್ಲ ಇಲ್ಲ ಬಿಡಿ ಸರ್, ಬರಲ್ಲ ಬಿಡಿ ಸರ್. ಇಲ್ಲ ನೋಡಿ, ಇಲ್ಲಿ ಕ್ಯಾಮ್ರಾ ಇದೆ. ನಾವ್ ಇಷ್ಟೊತ್ತು ಮಾಡಿದ್ರೆ ಕಾಮಿಡಿ. ಎಲ್ಲೂ ಕರ್ಕೊಂಡು ಹೋಗಲ್ಲ. ಬರಲ್ಲ ಬಿಡಿ ಸರ್. ನಿಜವಾಗ್ಲೂ ಕರ್ಕೊಂಡು ಹೋಗಲ್ಲಪ್ಪ. ಅವ್ರು ಹತ್ಸಿದ್ರು ಗೊತ್ತಾ, ಕಾರ್ ಹತ್ಸಿದ್ರು ಗೊತ್ತಾ? ಅವರು ನಮ್ಮ ಗೊತ್ತಿರೋರೇ ಸ್ವಲ್ಪ. ಯಾಕಂದ್ರೆ ಅವರು ನಮ್ಮ ಹುಡುಗನಿಗೆ ಸ್ವಲ್ಪ ಬಕ್ರಾ ಮಾಡಿ ಸರ್ ಅಂದ್ಬಿಟ್ಟು ನಮ್ಮ ಜೊತೆ ಕಾರಲ್ಲಿ ಹತ್ತಿಸಿದೆ ಅಷ್ಟೇ. ನೀನು ಎಲ್ಲೂ ಕರ್ಕೊಂಡೋಗಲ್ಲ. ಈ ತರ ಏನಕ್ಕೆ ಮಾಡ್ತೀವಿ ಅಂದ್ರೆ, ಈ ಹೈವೇಗಳಲ್ಲಿ ಗುರುತು ಪರಿಚಯ ಇಲ್ಲದೆ ಇರೋರಿಗೆ ಕೈ ಅಡ್ಡ ಹಾಕ್ತಾರೆ ಕಾರ್ಗಳು. ಆ ತರ ಅಡ್ಡ ಹಾಕ್ಬಾರ್ದು. ಅಡ್ಡ ಹಾಕಿದ್ರೆ ಆಮೇಲೆ ಒಡೆ ಕುತ್ಕೊಂಡ್ಮೇಲೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಮತ್ತಿಗೆ ಬರ್ಸ್ಬಿಟ್ಟು ಕಿಡ್ನಿ ಹಾರ್ಟ್ ಕಣ್ಣು ಏನೋ ಎತ್ಕೊಂಡ್ ಮಾಡ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತಾರೆ. ಹಂಗಾಗಿ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಲ್ಲಿ ಹತ್ತಬಾರ್ದು. ಜನ ಹುಷಾರಾಗ್ಬೇಕು ಅಂದ್ಬಿಟ್ಟು ಒಂದು ಜನಕ್ಕೆ ಸಂದೇಶ ಕೊಡಕ್ಕೆ ಈ ತರ ಕಾಮಿಡಿ ವಿಡಿಯೋಗಳು ನಾವು ಮಾಡ್ತಾ ಇರ್ತೀವಿ. ಸರಿನಾ? ನಿಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಕೈ ಕೊಡಿ. ಇಲ್ಲೊಂದು ಮಾತು ಹೇಳಿ, ದಯವಿಟ್ಟು ಗುರುತು ಪರಿಚಯ ಇಲ್ದೇ ಇರೋರ್ ಕಾರಲ್ಲಿ ಹತ್ಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ.